ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಸರ್, ತುಂಬ ಟ್ರಾಫಿಕ್ ಇತ್ತು, ಬರೋ ಸ್ವಲ್ಪ ಲೇಟ್ ಆಯಿತು. ಸರಿ, ಆ ರೌಡಿ ತಂದಿದ್ದು ಇಂಟ್ರಾಗೇಷನ್ ನಡೀತಾ ಇದೆ, ಅಲ್ಲಿ ಹೋಗಿ. ಸದ್ಯ ಅವಿ ಸರ್ ಬಂದಿಲ್ಲ. ಅಕಸ್ಮಾತ್ ಈ ವ್ಯಕ್ತಿ ಶಾರ್ವರಿ ಬಗ್ಗೆ ಏನಾದರೂ ಹೇಳಿ ಅದು ಈಗಲೇ ಅವಿ ಸರ್ಗೆ ಗೊತ್ತಾಗಿದ್ದಿದ್ರೆ ತೊಂದರೆ ಆಗ್ತಿತ್ತು. ನಿಜ ಹೇಳಿ, ಎಲ್ಲಿ ನಿಮ್ಮ ಮಗ? ಸರ್, ನನ್ನ ಮಗ ಏನೋ ತಪ್ಪು ಮಾಡಿಲ್ಲ ಸರ್. ಅವನನ್ನು ಯಾಕೆ ಸರ್ ಹುಡುಕ್ತಾ ಇದ್ದೀರಾ? ನೀವೇನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಿ ಸರ್. ನಿನಗೆ ಯಾಕೆ ಶಿಕ್ಷೆ ಕೊಡಬೇಕು? ಆಕ್ಸಿಡೆಂಟ್ ಮಾಡಿರೋದು ನಿನ್ನ ಮಗ. ಅವನ್ನ ಹಿಡಿದು ಒಳಗಡೆ ಹಾಕಬೇಕೇ ಹೊರತು ನಿನ್ನಲ್ಲ. ಏನು ಸರ್, ಏನು ಮಾತಾಡ್ತಾ ಇದ್ದೀರಾ? ಅವನು ಆಕ್ಸಿಡೆಂಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ಯಾವಾಗಲೂ ನಡೆದಿರೋ ಆಕ್ಸಿಡೆಂಟ್ನ ಈಗ ಅವನ ತಲೆಗೆ ಯಾಕೆ ಕಟ್ತೀರಾ ಸರ್? ಆ ಆಕ್ಸಿಡೆಂಟ್ಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ನೀವೇನೇ ಶಿಕ್ಷೆ ಕೊಟ್ಟರು ನನಗೆ ಕೊಡಿ ಸರ್, ನಾನು ಅನುಭವಿಸ್ತೀನಿ. ಅವನನ್ನು ಬಿಟ್ಬಿಡಿ ಸರ್. ಏನೋ ಅವನಿಗೂ ಆಕ್ಸಿಡೆಂಟ್ಗೂ ಸಂಬಂಧ ಇಲ್ವಾ? ಇಲ್ಲ ಸರ್, ಆಗಿನ್ನೂ ಅವ್ನು ಚಿಕ್ಕವನು ಸರ್. ಚಿಕ್ಕವನ ದಾಂಡಿಗಿನ ರೀತಿ ಬೆಳೆದಿದ್ದಾನೆ. ಒಬ್ಬನ ಕೊಲ್ಲೋ ಹಾಗೆ ಆಕ್ಸಿಡೆಂಟ್ ಮಾಡಿದ್ದಾನೆ, ಆದರೂ ಚಿಕ್ಕವನ? ನಿಜ ಹೇಳಿದ್ರೆ ಸರಿ. ಈಗ ಎಲ್ಲಿದ್ದಾನೆ ಅವನು? ಈ ಆಕ್ಸಿಡೆಂಟ್ ಬಗ್ಗೆ ಏನಾದರೂ ಹೇಳಿದ್ನಾ? ಇಲ್ಲ ಸರ್, ದಯವಿಟ್ಟು ಅವ್ನು ಬಿಟ್ಬಿಡಿ ಸರ್. ಅವ್ನಿಗೆ ಆಕ್ಷನ್ ಮಾಡಿಲ್ಲ ಸರ್. ಬೇಕಿಲ್ಲ ನಾನು ಕೊಂದುಬಿಡಿ. ನೀವು ನನ್ನ ಕೊಂದ್ರು ನಾನು ಇಷ್ಟೇ ಸರ್ ಹೇಳೋದು. ಛೇ, ಇವನ್ನ ಒಳಗಡೆ ಕೂರ್ಸ್ರಿ. ಇವನ ಮಗ ಸಿಗೋವರೆಗೂ ಇವನು ನಮ್ಮ ಕಸ್ಟಡಿಯಲ್ಲೇ ಇರಲಿ. ಇವನ್ನ ಆಮೇಲೆ ವಿಚಾರಿಸ್ಕೋತೀನಿ. ಅಯ್ಯೋ ದೇವ್ರೆ, ನಾನು ಮಾಡಿದ ಪಾಪ ನನ್ನ ಮಗನ ಗುತ್ತಿಗೆ ಸುತ್ಕೊತಾ ಇದೆ. ಈಗ ಏನು ಮಾಡಲಿ? ಆ ಶಾರ್ವರಿ ಬಗ್ಗೆ ನಿಜ ಹೇಳ್ಬಿಡ್ಲಾ? ಯಾವತ್ತೂ ಮಾಡಿದ ಆಕ್ಸಿಡೆಂಟ್ನ ಇವತ್ತಾಕೆ ನನ್ನ ಮಗನ ಗುತ್ತಿಗೆ ಕಟ್ತಾ ಇದ್ದಾರೆ? ಆ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಶಾರ್ವರಿ ಹೇಳಿದ್ದಕ್ಕೆ ಆಕ್ಸಿಡೆಂಟ್ ಮಾಡಿದೆ. ಆ ಹೆಂಗಸನ್ನ ಕೊಂದಿದ್ದು ಅದಕ್ಕೆ ಅಂತ ಒಪ್ಕೊಂಬಿಡ್ಲಾ? ಏನು ಮಾಡಲಿ? ನನ್ನ ಮಗನ ಯಾಕೆ ಸಿಕ್ಕಾಕಿಸ್ತಿದ್ದಾರೆ ಇವರು? ನೋಡಿದ್ರಲ್ಲ ಸಮರ್ಥ, ಅವನೇನು ಬಾಯಿ ಬಿಡ್ತಿಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಅವನಿಂದ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಅಂದ್ಕೊಂಡು ಬಂದೆ. ಅದು ಸರಿ, ಅಭಿಯಣ್ಣ ಏನಾದ್ರು ಬಂದಿದ್ರಾ? ಬಂದ್ರಲ್ಲ ಆಗ್ಲೇ, ನೋಡಿ ಅಲ್ಲಿ. ಸದ್ಯ ಈ ರೌಡಿ ಶಾರ್ವರಿ ವಿಷಯ ಹೇಳದೇ ಇದ್ದಿದ್ದೆ ಒಳ್ಳೇದಾಯಿತು. ಅಭಿಯಣ್ಣ ಇಲ್ಲೇ ಇದ್ದಾರೆ. ಅವ್ರಿಗೆ ಯಾವ ವಿಷಯನೂ ಗೊತ್ತಾಗಿಲ್ಲ. ಇದ್ದಕ್ಕಿದ್ದ ಹಾಗೆ ಶಾರ್ವರಿ ವಿಷಯ ಗೊತ್ತಾದರೆ ಅಭಿಯಣ್ಣ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಇದನ್ನೆಲ್ಲ ಹೇಗೆ ಬಗೆಹರಿಸೋದು? ಸಮರ್ಥ್, ಆ ರೌಡಿ ಸಂದೆ ಸಿಕ್ಕಿದ್ದು ನನ್ನ ಹತ್ರ ಯಾಕೆ ಹೇಳಿಲ್ಲ? ಇನ್ಸ್ಪೆಕ್ಟರ್ ಹತ್ರನೂ ನನ್ನ ಹತ್ರ ಹೇಳಿಬಿಡಿ ಅಂದ್ಯಂತೆ. ಹೇಳಿ ಸಮರ್ಥ್, ನನ್ನಿಂದ ಮುಚ್ಚಿಡೋ ಅಂಥದ್ದೇನಿತ್ತು? ಅದು ಅಣ್ಣ, ಅಂಥದ್ದೇನಿಲ್ಲ. ನಿಮಗೆ ಬೇರೆ ಬೇರೆ ಕೆಲಸ ಇರುತ್ತೆ, ಅದರದ್ದೇ 1000 ಟೆನ್ಷನ್ಗಳಿರುತ್ತೆ. ಅದಕ್ಕೆ ಇದನ್ನೆಲ್ಲ ನಾನೇ ಹ್ಯಾಂಡ್ಲ್ ಮಾಡಿ ನಿಮ್ಮ ಹತ್ರ ನಿಧಾನವಾಗಿ ಹೇಳೋದ ಅಂತ ಅಂದ್ಕೊಂಡೆ. ಅಕಸ್ಮಾತ್ ರೌಡಿ ಸಿಕ್ಕಿದಿದ್ರೆ ಇಮಿಡಿಯೇಟಾಗಿ ಬಂದು ನಿಮ್ಮ ಹತ್ರ ಹೇಳ್ತಿದ್ದೆ. ಆದರೆ ಸಿಕ್ಕಿರೋದು ರೌಡಿ ತಂದೆ. ಅವ್ರೇನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದನ್ನು ಕೇಳ್ಕೊಂಡು ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ. ಆಗ ಅದು ನಿಜಾನೇ. ಆದರೆ ಕಾರ್ ಕದ್ದಿರೋ ರೌಡಿ ಸಿಕ್ತಿದ್ರೆ ನಮಗೆ ಅನುಕೂಲ ಆಗ್ತಿತ್ತು. ರೌಡಿ ತಂದೆಯಿಂದ ನಮಗೇನು ಪ್ರಯೋಜನ ಇಲ್ಲ ಅಂತ ಅನಿಸ್ತಿದೆ. ಹಬ್ಬಬ್ಬಾ ಅಂದರೆ 4 ಸ್ಟೇಟ್ಮೆಂಟ್ ತೊಗೋಬೋದು, ಅದು ಬಿಟ್ಟರೆ ರೌಡಿ ಎಲ್ಲಿದ್ದಾನೆ ಅಂತ ಕೇಳ್ಬೋದು. ಆದರೆ ಈಗ ನಮಗೆ ಬೇಕಾಗಿರೋದು ಆ ಕಾರ್ ಕದ್ದಿರೋ ರೌಡಿ. ಅವನು ಸಿಕ್ಕಾಕೊಂಡ್ರೆ ಆಕ್ಸಿಡೆಂಟ್ ಬಗ್ಗೆ ಇಂಚ್ ಇನ್ಫಾರ್ಮೇಷನ್ ಸಿಗತ್ತೆ. ನಿನ್ನ ಮತ್ತು ನಿಧಿ ಮೇಲಿರೋ ಆರೋಪಗಳೆಲ್ಲ ದೂರ ಆಗತ್ತೆ. ಏನು ತಪ್ಪು ಮಾಡದೇ ಇರೋ ನೀನು ಈ ರೀತಿ ಪ್ರತಿದಿನ ಸ್ಟೇಷನ್ಗೆ ಬಂದು ಸೈನ್ ಹಾಕೋದು ತಪ್ಪತ್ತೆ. ಎಲ್ಲ ಆಗುತ್ತೆ ಅಣ್ಣ. ಕಾಲ ಕಳೆದ ಹಾಗೆ ಸತ್ಯ ಗಟ್ಟಿ ಆಗ್ತಾ ಹೋಗುತ್ತೆ.
ಒಂದೋ ಎರಡೋ ಸಾಕ್ಷಿ ಸಿಗೋದಕ್ಕಿಂತ ಎಲ್ಲ ಸಾಕ್ಷಿ ಒಟ್ಟಿಗೆ ಸಿಕ್ಕಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ನಿಜ ಸಮರ್ಥ, ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ, ನೋಡೋಣ ಏನಾಗುತ್ತೋ ಅಂತ. ನನ್ನ ಅಣ್ಣ ನನ್ನ ಜೊತೆ ಇರಬೇಕಾದ್ರೆ ನನಗೇನು ಭಯ ಇಲ್ಲ. ನೋಡ್ರಿ, ಪ್ರತಿದಿನ ವಿಚಾರಣೆಗೆ ಬರಬೇಕು. ನಮ್ಗೆ ಹೇಳ್ದೆ ಊರು ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಹಾಗೆ ನಿಮ್ಮ ಮಗನ ಬಗ್ಗೆ ಏನೇ ಮಾಹಿತಿ ಸಿಕ್ಕಿದ್ರು ನಮಗೆ ಕೊಡಬೇಕು. ಆಕಸ್ಮಿಕವಾಗಿ ನಿಮ್ಮ ಮಗ ಏನಾದರೂ ಭೇಟಿ ಆದರೆ ಅವನನ್ನ ಸ್ಟೇಷನ್ ಕರ್ಕೊಂಬಂದು ಸರೆಂಡರ್ ಮಾಡಿಸ್ಬೇಕು. ಆ ಜವಾಬ್ದಾರಿ ನಿಮ್ದು. ಅರ್ಥ ಆಯ್ತಾ? ಸರ್, ನಾನು ನೋಡ್ಬೋದಾ? ಆಯ್ತು, ನೋಡಿ. ಆಕ್ಸಿಡೆಂಟ್ಗೂ ತನ್ನ ಮಗನಿಗೂ ಸಂಬಂಧನೇ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಮಗ ಚಿಕ್ಕವನು, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ರು. ಅವ್ರ ಮಾತುಗಳಿಗೂ ಅರ್ಥನಾದರೂ ಏನು? ಹೇಗಾದರೂ ಮಾಡಿ ತಿಳ್ಕೋಬೇಕು. ಓ, ಇವನು ಇಲ್ಲಿದ್ದಾನಾ? ಅಭಿ ನಿಮ್ಮ ಮಡ್ಲಲ್ಲಿ ಮಲಗಿರೋದು ನೋಡ್ತಿದ್ರೆ ಮಗುನ ನೋಡ್ದಾಗ ಅನ್ನಿಸ್ತಿದೆ. ಮಗು ಥರನೇ ಕಾಣ್ತಿದ್ದಾನೆ. ಹಾಂ, ಸಾಕು ನಿನ್ನ ದೃಷ್ಟಿನ ತಗಲತ್ತೆ ನನ್ನ ಮಗನಿಗೆ. ಅದು ನಿಜನೇ ಬಿಡಿ. ಪಾಪ ಅಭಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ನಾನು ನಡುವೆ ಎಚ್ಚರ ಆದಾಗೆಲ್ಲ ನೋಡ್ತಿದ್ದೆ, ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದ. ಆಫೀಸ್ ಕೆಲಸ ಜಾಸ್ತಿ ಆಗಿರಬೇಕು, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಅಯ್ಯೋ, ನಾನು ಬಂದಿದ್ದ ವಿಷಯ ಹೇಳೋದೇ ಮರೆತುಬಿಟ್ಟೆ ನೋಡಿ. ನೀವು ಆಫೀಸ್ ಕೆಲಸ ಅಂದಾಗ ನೆನಪಾಯಿತು. ಆಫೀಸಿಂದ ಫೈಲ್ ತೊಗೊಂಡು ಅವಿಭಾವನ್ ಕೇಳಿಕೊಂಡು ಮ್ಯಾನೇಜರ್ ಬಂದಿದ್ದಾರೆ. ಹೌದಾ? ಅವಿನೂ ಇಲ್ಲ, ಇವನು ಮಲಗಿದಾನೆ? ಇಲ್ಲಮ್ಮ, ಅವ್ರು ಬಂದಿದ್ದು ಯಾವುದೋ ಫೈಲ್ಗೆ ಸೈನ್ ಆಗಬೇಕು ಅಂತ. ಅದಕ್ಕೆ ಮಾವ ಆ ಫೈಲ್ನ ಶಾರ್ವರಿ ಎತ್ತಿಗೆ ವಹಿಸ್ಬಿಟ್ಟು ಹೋದ್ರು. ಮೋಸ್ಟ್ಲಿ ಶಾರ್ವರಿ ಎತ್ತನೇ ಆ ಫೈಲ್ಸ್ಗೆಲ್ಲ ಸೈನ್ ಮಾಡ್ತಾರೆ ಅನಿಸುತ್ತೆ. ಈ ವಿಷಯನ ಅಭಿಗೆ ಹೇಳೋಕೆ ಅಂತಲೇ ಬಂದೆ. ಈಗ ಶಾರ್ವರಿ ಎತ್ತನೇ ಫೈಲ್ಸ್ನ ನೋಡ್ತಿದ್ದಾರೆ. ಏನಂತ ನೀನು? ಅಭಿ, ನೀನು ಯಾಕೆ ಎದ್ದೆ? ಇನ್ನು ಸ್ವಲ್ಪ ಹೊತ್ತು ಮಲ್ಕೋ. ಅದೆಲ್ಲ ಬಿಡು, ಇವಾಗ ತಾನೇ ಏನು ಹೇಳಿದ್ದೀರಿ? ಏನದು? ಅದೇ ಅಭಿ, ಏನೋ ಸೈನ್ ಆಗಬೇಕು ಅಂತ ಆಫೀಸಿಂದ ಮ್ಯಾನೇಜರ್ ಬಂದಿದ್ರು. ಮಾವ ಶಾರ್ವರಿಯತೆಗೆ ಸೈನ್ ಮಾಡೋಕ್ಕೆ ಹೇಳಿದ್ದಾರೆ. ಶಾರ್ವರಿಯತೆ ಆ ಫೈಲ್ಸ್ನ ನೋಡ್ತಿದ್ದಾರೆ. ಅಭಿ, ನಿಲ್ಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.